ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ಭಾನುವಾರ ಮತ್ತು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೋಮವಾರ ಬಂದು ಸಂತೋಷ್ ಅವರು ಶಬರಿಮಲೆಗೆ ಹೊರಟಿದ್ರು. ಅವತ್ತೇ ಅವ್ರದ್ದು ಇರುಮುಡಿ ಇತ್ತು. ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನಾಗಿ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಅದಕ್ಕೆ ನಾನು ರೀಸೆಂಟಾಗಿ ಯಾವುದೂ ವ್ಲಾಗ್ ಹಾಕೋಕ್ಕಾಗಿಲ್ಲ. ಕೆಳಗಡೆ ಮನೆಯಲ್ಲೇ ಈ ಸಲ ದೀಪ ಹಚ್ಚಿ ಹೋಗ್ತೀನಿ. ಯಾಕಂದರೆ ಮೇಲ್ಗಡೆ ಮನೆಯಲ್ಲಿ ಮೋನಿ ಸುಮ್ಮನೆ ಇರಲ್ಲ. ದೇವ್ರ ಮನೆಗೆ ಹೋಗೋದು, ಬಾಲ್ ಎಸೆಯೋದು ಈ ಥರ ತುಂಬಾ ಆಟ ಮಾಡ್ತಾಳೆ. ಆಮೇಲೆ ಸುಮ್ಮನೆ ಅದು ಇದಾದರೆ ಬೇಜಾರಾಗುತ್ತೆ ಅನ್ನೋ ರೀಸನ್ಗೋಸ್ಕರ ಕೆಳಗಡೆನೇ ಹಚ್ತೀನಿ ಅಂತ ಹೇಳಿದರು. ಸೊ ಮೇಲೆ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊ ಮನೇನ ಅಂತ ಕೂಡ ಹೇಳಿದರು. ನಾನಾದರೂ ಮೇಲೆ ಅಂದ್ರೂ ತುಂಬಾ ಕೆಲಸ ಅನ್ನೋದಿರುತ್ತೆ. ನಾನು ಒಂದು ವಾರದಿಂದನೂ ಮಾಡ್ತಾನೇ ಇದ್ದೀನಿ, ಆದರೆ ಅದು ಕೆಲಸ ಅನ್ನೋದು ಮುಗಿತಾನೇ ಇಲ್ಲ. ಈ ಕಿಚನ್ ಕಬೋರ್ಡ್ನೆಲ್ಲ ಕ್ಲೀನಿಂಗ್ ಮಾಡೋಣ ಅಂತೆಲ್ಲ ಎತ್ತಿಟ್ಕೊಂಡ್ರೆ ನನಗೇನಾಗುತ್ತೆ, ಎಲ್ಲ ಒಂದೇ ಸಲ ಕ್ಲೀನ್ ಮಾಡೋಕ್ಕೆ ಹೋದರೆ ತುಂಬ ಕನ್ಫ್ಯೂಷನ್ ಆಗೋಗುತ್ತೆ ಮತ್ತು ತುಂಬ ಸುಸ್ತಾಗೋಗುತ್ತೆ. ಬ್ಲ್ಯಾಂಕ್ ಆಗೋಗ್ತೀನಿ. ಏನು ಮಾಡೋದು ನೆಕ್ಸ್ಟು, ಇದನ್ನೆಲ್ಲಿಡೋದು, ಟೈಮ್ ಎಷ್ಟಾಯಿತು, ಆ ಥರ ತುಂಬ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಗುತ್ತೆ. ನನಗೊಂದು ಕೆಲಸ ಇಟ್ಕೊಂಡ್ರೆ ಅದು ಕಂಪ್ಲೀಟ್ ಮಾಡೋಕ್ಕೆ ನಿಜವಾಗ್ಲೂ ಆಗಲ್ಲ. ನನಗೆ ಬ್ರೇಕ್ ಬೇಕೇ ಬೇಕು, ಇಲ್ಲ ಅಂದರೆ ನಾನು ಕಂಟಿನ್ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಕಬೋರ್ಡ್ನೆಲ್ಲ ಒಂದು ಸ್ವಲ್ಪ ಆರ್ಗನೈಸ್ ಮಾಡೋಣ ಅಂತ ಹೇಳಿ ಎಲ್ಲ ಮಾಡ್ಕೊತಾ ಇದ್ದೀನಿ. ಹಾಗೆ ಬ್ಲ್ಯಾಂಕಾಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಬೆಳಗ್ಗೆ ಏನು ಕೆಲಸ ಇಟ್ಕೋಬಾರ್ದು, ಯಾಕಂದರೆ ಟೈಮ್ ಆಗೋಲ್ಲ ಅಂತ ಹೇಳಿ ಭಾನುವಾರ ನೈಟೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ. ಸೋಮವಾರ ಬೆಳಗ್ಗೆ ನನ್ನ ಒಂದು 5 ಗಂಟೆಗೆಲ್ಲ ಎಬ್ಬರಿಸಿದ್ರು. ಈ ಥರ ಮಾಲೆ ಹಾಕ್ಕೊಂಬರೋಕೆ ಹೋಗ್ತೀನಿ, ನಾನು ಬರೋಷ್ಟರೊಳಗೆ ಮನೇನ ಕ್ಲೀನ್ ಮಾಡಿ ಇಟ್ಟಿರೋ ಅಂತ. ನಾನು ಎದ್ದೆ ಅಂತೇಳಿ ನನ್ನಿಂದ ಇವಳು ಎದ್ಬಿಟ್ಟಿದ್ದಾಳೆ. ಅವಳ ಪಕ್ಕದಲ್ಲಿ ನಾವು ಮಲಗಿಲ್ಲ ಅಂದರೆ ಬೇಗನೆ ಎದ್ಬಿಡ್ತಾಳೆ. ಹಾಗೆ ಅವಳನ್ನ ಇಟ್ಕೊಂಡು ಮನೆ ಕಸ ಎಲ್ಲ ಗುಡಿಸಿ, ನೀನು ನಾಷ್ಟೆ ಕೆಲಸ ಎಲ್ಲ ಏನೂ ಇರಲಿಲ್ಲ, 7:15ಗೆಲ್ಲ ಮನೆ ಬಿಡಬೇಕು ಅಂತ ಹೇಳಿದರು. ಅವ್ರು ಬರೋಷ್ಟರೊಳಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಮೋನಿಷ್ಕಾ ಇಬ್ಬರು ಸ್ನಾನ ಮಾಡಿ ರೆಡಿ ಆಗಬೇಕಾಗಿತ್ತು. ಎಲ್ಲ ಕೆಲಸನೂ ರಾತ್ರಿಯೇ ಮಾಡ್ಕೊಂಡಿದ್ದಕ್ಕೆ ಬೆಳಗ್ಗೆ ಒಂದು ಸ್ವಲ್ಪ ಆರಾಮ ಅಂತ ಇತ್ತು. ಬಟ್ ಆದ್ರೂ ಪೂಜೆ ಕೆಲಸ ಅಂತಂದರೆ ಏನಾದರೂ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ. ಸೊ ಎಷ್ಟೊತ್ತಾಗುತ್ತೋ ಏನೋ ಅಂತೇಳಿ ಮೋನಿಷ್ಕಾಗೆ ಒಂದು ಸ್ವಲ್ಪ ಹಾಲು ಬಿಸಿ ಮಾಡಿ ಹಾಲು ಕೊಟ್ಬಿಟ್ಟೆ. ಅದಾದಮೇಲೆ ನಾನು ಮೋನಿ ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಇಬ್ಬರು ರೆಡಿ ಆದ್ವಿ. ಒಂದೊಂದು ಸಲ ಸಂತೋಷ್ ಎಷ್ಟು ಕನ್ಫ್ಯೂಷನ್ ಮಾಡ್ಕೋತಾರೆ ಅಂತ ನೋಡಿ. ಕಳ್ಸೋದೆಲ್ಲ ಫುಲ್ ಉಲ್ಟಾ ಇಕ್ಕಿದ್ದಾರೆ. ನಾನು ಬೆಳಗ್ಗೆನೇ ನೋಡಿ ಯಾಕೆ ಈ ಥರ ಮಾಡಿದ್ದಾರೆ ಅಂತ ಅಂದ್ಕೊಂಡೆ. ಅದಾದಮೇಲೆ ಹೇಳಿದೆ ಹಿಂಗಲ್ಲ ಹೀಗಿಡಿ ಅಂತ. ಅವರೇ ಬಂದು ಎಲ್ಲ ದೇವರಿಗೆಲ್ಲ ಹೂವು ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದ್ರು. ಬರೀ ಹೊಸ್ಲು ತೊಳೆದ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ರಂಗೋಲಿನ ಬಿಟ್ಕೊಟ್ಟೆ ಅವ್ರಿಗೆ. ಇಷ್ಟೊತ್ತಿಗೆ ಇಲ್ಲಿ ಮೋನಿ ಬೇರೆ ಅರಿಶಿನೆಲ್ಲ ಕೈಗೆ ಮುಖಕ್ಕೆಲ್ಲ ಮೆತ್ಕೊಂಡು ಇವಳೊಂದು ಥರ ಮಾಡ್ಕೋತಾಳೆ. ಕೆಳಗಡೆ ಎಲ್ಲ ಪೂಜೆ ಮಾಡ್ತಾ ಇರ್ತೀನಿ, ಈಗ ಮೇಲೆ ಪೂಜೆ ಮುಗಿಸ್ಕೊಂಬಂದ್ಬಿಡು ಅಂತ ಹೇಳಿದ್ರು ಸಂತೋಷು. ಸೊ ಮೇಲೆ ಪೂಜೆ ಮಾಡಿ ನಾನು ಬರೋಷ್ಟರೊಳಗೆ ಅವ್ರು ಆಗಲೇ ಪಾದ ಪೂಜೆ ಎಲ್ಲ ಮಾಡಿಬಿಟ್ಟಿದ್ರು. ಅವ್ರ ಅಪ್ಪ ಅಮ್ಮನಿಗೆ ಪಾದ ಪೂಜೆ ಎಲ್ಲ ಮುಗಿಸಿ ದೇವರಿಗೆ ಪೂಜೆ ಮಾಡ್ತಾಯಿದ್ರು. 7:30 ಅಷ್ಟೊತ್ತಿಗೆಲ್ಲ ರಾಹುಕಾಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ 7:15ಗೆ ಮುಂಚೆನೇ ಬಿಡಬೇಕು ಅಂತ ತುಂಬ ಸ್ವಲ್ಪ ಅರ್ಜೆಂಟಾಗೆ ಎಲ್ಲ ಕೆಲಸನೂ ಮಾಡಿದ್ವಿ. ಏಳುವರೆಗೆ ನಾವೇನು ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ. ಎಲ್ಲರಿಗೂ ಇರುಮುಡಿ ಇದ್ದಿದ್ದು 10 ಗಂಟೆಗೆ. ಸೊ 10 ಗಂಟೆ 10:30ಗೆ ಬನ್ನಿ ಅಂತ ಹೇಳಿದರು. ನಮ್ಮನ್ನು ಕರ್ಕೊಂಡು ಹಾಗೆ ಅಮ್ಮ ಮನೆಗೆ ಬಿಟ್ಬಿಡಿ, ಅಲ್ಲೇ ರೆಡಿಯಾಗಿ ಒಟ್ಟಿಗೆ ಬಂದುಬಿಡ್ತೀವಿ ಅಂತ ಹೇಳಿದ್ದೆ. ಹೆಂಗೂ ರೆಡಿ ಆಗಿರಲಿಲ್ಲ. ಕಾರಲ್ಲಿ ಸುಮ್ಮನೆ ಕಾರ್ ಖಾಲಿನೇ ಹೋಗುತ್ತಲ್ಲ, ಸೊ ಹಾಗೆ ನಮ್ಮನ್ನು ಕರ್ಕೊಂಡೋಗಿ ಅಂತ ಹೇಳಿ ರೆಡಿಯಾಗಿ ಬಂದೆ.
ಇವರು ಎಲ್ಲ ಯಾರೂ ನಾಷ್ಟ ಮಾಡಿರಲ್ವಲ್ಲ, ಇರುಮುಡಿ ಮುಗಿಯೋ ತನಕ ಏನೂ ತಿಂದಿರಲ್ಲ. ಅದಕ್ಕೋಸ್ಕರ ಅವರೇ ಅಲ್ಲಿ ನಾಷ್ಟ ಮಾಡಿಸಿದ್ರು. ನಾವು ಎಲ್ಲ ಅಲ್ಲೇ ಪ್ರಸಾದ ತಿಂದ್ಕೊಂಡು ಇಲ್ಲಿ ಇವರೆಲ್ಲ ಹೋಗ್ತಾ ಇದ್ದಾರೆ. ಎಲ್ಲ ಮೇಲ್ಗಡೆ ಎಲ್ಲ ಏನೇನು ಇಡಬೇಕು ಅಂತೆಲ್ಲ ನೋಡಿ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದಾರೆ. ಸೊ ಇದಾಗಿತ್ತು ಈ ವಿಡಿಯೋ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ